WWE ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನ ದ ವರ್ಕ್ ಹಾರ್ಸ್ ಚಾಂಪಿಯನ್ಶಿಪ್ ಅಂತ ಕರೀತಾರೆ. 1979 ಪ್ಯಾಟ್ ಪ್ಯಾಟರ್ಸನ್ ಫಸ್ಟ್ ಎವರ್ ಟೈಮ್ ಈ ಚಾಂಪಿಯನ್ಶಿಪ್ನ ಗೆಲ್ತಾರೆ. ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ಏನು ನಾವು ಆಲ್ಮೋಸ್ಟ್ 50 ಇಯರ್ಸ್ ಈ ಚಾಂಪಿಯನ್ಶಿಪ್ನ ನೋಡಿದೆವೋ, ಈ ಟೈಟಲ್ ಗೆಲ್ಲೋ ಚಾಂಪಿಯನ್ ಮುಂದೊಂದು ದಿನ ವರ್ಲ್ಡ್ ಚಾಂಪಿಯನ್ ಗೆಲ್ಲೋ ಕ್ಯಾಲಿಬರ್ ಇರೋ ಪ್ಲೇಯರ್ ಅಂತ ಒಂದು ಟ್ಯಾಗ್ ಈ ಒಂದು ಚಾಂಪಿಯನ್ಶಿಪ್ಗಿದೆ. 1991 ಸಮರ್ ಸ್ಲ್ಯಾಮ್ನಲ್ಲಿ ಬ್ರೆಟ್ ಹಾರ್ಟ್ ಮಿಸ್ಟರ್ ಪರ್ಫೆಕ್ಟ್ನ ಸೋಲ್ಸೋ ಮೂಲಕ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದರು. ಅದಾದಮೇಲೆ ರೆಗ್ಯುಲರ್ ಆಗಿ ಟೈಟಲ್ ಡಿಫೆಂಡ್ ಮಾಡೋ ಮೂಲಕ ವರ್ಕ್ ಹಾರ್ಸ್ ಅಂತ ಕರೆಸ್ಕೊಂಡ್ರು. ಆ ಒಂದು ವರ್ಕ್ ಹಾರ್ಸ್ ಅನ್ನೋ ನೇಮು ಈ ಟೈಟಲ್ಗೆ ಅಟ್ಯಾಚ್ ಆಗಿದೆ. ಯಾಕಂದರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆದ್ದವರು ರೆಗ್ಯುಲರ್ಲಿ ರಾಸ್ ಮ್ಯಾಕ್ಡೌನ್ ಎಪಿಸೋಡ್ನಲ್ಲಿ ಅವ್ರು ಯಾವ ಬ್ರ್ಯಾಂಡಲ್ಲಿ ಇರ್ತಾರೋ ಅಲ್ಲಿ ಈ ಟೈಟಲ್ನ ಡಿಫೆಂಡ್ ಮಾಡ್ಕೊತಾರೆ. 1998 ಸಮರ್ ಸ್ಲ್ಯಾಮ್ನಲ್ಲಿ ಟ್ರಿಪಲ್ ಎಚ್ ಮತ್ತು ರಾಕ್ನ ಒಂದು ಲ್ಯಾಡರ್ ಮ್ಯಾಚ್ ತುಂಬಾ ಫೇಮಸ್ ಆಗಿತ್ತು ಈ ಒಂದು ಚಾಂಪಿಯನ್ಶಿಪ್ಗೆ. ಕೋಡಿ ರೋಡ್ಸ್ 2011-12ನಲ್ಲಿ ಅವರ ಬ್ರೇಕ್ಔಟ್ ಮೂಮೆಂಟ್ ಆಗಿದ್ದು ಈ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆಲ್ಲೋ ಮೂಲಕ. ಸೆತ್ ರಾಲಿನ್ಸ್ ಸೊಲಿಡಿಫೈ ಮಾಡಿಕೊಂಡ್ರು ಮೇನ್ ಇವೆಂಟ್ ಪೊಸಿಷನ್ನ 2018ನಲ್ಲಿ ರೆಸಲ್ಮೇನಿಯಾ 34 ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆಲ್ಲೋ ಮೂಲಕ. ಆ್ಯಂಡ್ ಈಗ 2026ನಲ್ಲಿ ಪೆಂಟಾ ಮಾರ್ಚ್ನಿಂದ ಇಲ್ಲಿ ತನಕ WWE ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಆಲ್ಮೋಸ್ಟ್ 8 ಟೈಟಲ್ ಡಿಫೆನ್ಸಸ್ ಮಾಡಿದ್ದಾರೆ ಇಲ್ಲಿ ತನಕ. ಅದೇ ವರ್ಕ್ ಹಾರ್ಸ್ ಅನ್ನೋ ಟ್ಯಾಗ್ ತಕ್ಕಂತೆ 8 ಬಾರಿ ಟೈಟಲ್ನ ಸಕ್ಸಸ್ಫುಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಪೆಂಟಾ. ಆ್ಯಂಡ್ ಇದೇ ರೀಸನ್ಗೋಸ್ಕರ ಈ ಒಂದು ಟೈಟಲ್ಗೆ ವರ್ಕ್ ಹಾರ್ಸ್ ಚಾಂಪಿಯನ್ಶಿಪ್ ಅಂತ ಕರೆಯೋದು. ಆ್ಯಂಡ್ ಬಹುಶಃ ಮುಂದೊಂದು ದಿನ ಪೆಂಟಾ WWE ಚಾಂಪಿಯನ್ ಆಗೋ ಒಂದು ಸಾಧ್ಯತೆಯೂ ಇದೆ. ನಿಮ್ಮ ಅನಿಸಿಕೆ ಏನು? ಪೆಂಟಾ ವರ್ಲ್ಡ್ ಚಾಂಪಿಯನ್ ಆಗ್ತಾರಾ ಮುಂದೊಂದು ದಿನ? ಕಮೆಂಟ್ನಲ್ಲಿ ತಿಳಿಸಿ.